ನಂಜನಗೂಡು ತಾಲೂಕಿನ ದೇಬೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 2024-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನ ಬುಧವಾರ ಆಯೋಜಿಸಲಾಗಿತ್ತು. ಗ್ರಾಮ ಸಭೆ ಆಡಳಿತಾಧಿಕಾರಿ ರಮೇಶ್ ನೇತೃತ್ವದಲ್ಲಿ ಪಂಚಾಯಿತಿ ಉಸ್ತುವಾರಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಖರ್ಚಿಗೆ ಸಂಬಂಧಿಸಿದಂತೆ ವರದಿಯನ್ನ ಮಂಡಿಸಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಗ್ರಾಮಸ್ಥರುಗಳು ಗ್ರಾಮದಲ್ಲಿನ ಬೀದಿ ದೀಪ, ಸ್ವಚ್ಛತೆ, ಚರಂಡಿ ಸೇರಿದಂತೆ ಇತರೆ ಮೂಲಸೌಕರ್ಯಗಳ ಕುರಿತು ಚಕಾರ ಎತ್ತಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಸಮಸ್ಯೆಗಳ ಕುರಿತು ಸ್ಪಷ್ಟೀಕರಣ ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭ ಗ್ರಾಮಸ್ಥರ ಆರೋಪಕ್ಕೆ ಸ್ಪಷ್ಟೀಕರಣ ನೀಡಿದ ಪಂಚಾಯಿತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ಹಂತ ಹಂತವಾಗಿ ಬಗೆಹರಿಸುವ ಭರವಸೆಯ ಮಾತುಗಳನ್ನಾಡಿ ಸಮಾಧಾನ ಪಡಿಸಿದರು. ಆಗಲ್ಲ ಅಂದ್ರೆ ಬಿಡು, ಈಗ ಊರ್ನಿ ಅಂತ ಬಿಟ್ಟೆ, ಈಗ ಒಂದೇ ತಾನೇ ನೀನು ನೋಡ ಅಂತಿರೋದ್ ನೀನು ಕುಡಿಯೋ ನೀರ್ ಕಡೆ ಫೋನ್ ಏನು ಇಲ್ಲ. ಎಷ್ಟು ದಿನ ಫೋನ್ ಮಾಡಿದ್ದಾನೆ ಸರ್ ನಿಮ್ಗೆ? ಒಂದು ಪಂಚಾಯತ್ಗೆ ಲೇಡೀಸ್ ಕರ್ಕೊಂಡ್ಬಂದು ಇದಕ್ಕೆ ಆಗ್ತೀನಿ ಎಷ್ಟು ಸತಿ ಮಂಜಾನೆ ಎಲ್ಲ ಪಾಸ್ ಮಾಡಿ ಚಿಕ್ಕಿರಯ್ಯ ಮತ್ತೆ ನಮ್ಮ ಆ ಕಡೆಗೆ ಈ ಕಡೆಗೆ ನನಗೆ ಸೇರಿಲ್ಲ ಅಂತ ಮೊನ್ನೆ ಮಾಡಿದ್ವಿ. ಚಿಕ್ಕ ಆ ಕಡೆ ತಿರ್ಗಿಸ್ಕೊತಾನ ನಾ ಏನ್ ಮಾಡಿ ಅಂತಾನೆ. ಆಯ್ತು, ನೀರು ಪೈಪ್ ಲೈನು ನೀರು ಇವೆಲ್ಲ ಏನಾಗುತ್ತೆ, ಇದು ಕರೆಂಟ್ ಇದ್ದಾಗ ಸಮಸ್ಯೆ ಆಗೋದು, ಈಡೇದಾಗ ಸಮಸ್ಯೆ ಆಗುತ್ತೆ, ಪೈಪ್ ಲೈನ್ ಹೊರದಾಗ ಸಮಸ್ಯೆ ಆಗುತ್ತೆ. ಅವ್ರ ರೊಟೀನು ದಿನನಿತ್ಯ ಪ್ರಾಬ್ಲಮ್ ಸರಿಪಡಿಸ್ಕೊಂಡು ಮಾಡ್ಕೊಳ್ಳೋಣ ಬಿಡಿ, ನಿಮ್ಗೆ ಸಮಸ್ಯೆ ಆಗ್ಬಾರ್ದು. ನೀರ್ ಕೇಳಕ್ ಹೋದಾಗ ಅತ್ತ ತಿರ್ಕತಾರೆ, ಅಲ್ಲಿ ಇವ್ ತಿರ್ಕ ಬಿಡ್ತಾನೆ ಅಂದ್ರೆ ಚೆಕ್ ಮಾಡಿಸ್ಬಿಟ್ಟು ಅದು ಏನಿದೆ, ಏನು ಪ್ರಾಬ್ಲಮ್ ಇದೆ ಅದನ್ನ ಮಾಡ್ಸೋಣ. ಆಗ್ಬೋದಾ? ಕುಡಿಯೋ ನೀರು ಎಲ್ಲೆಲ್ಲಿ ಸಮಸ್ಯೆ ಇದೆ ಹೇಳಿ. ಡೋಜನ್ JCB ಕಳಿಸಿದೀನಿ. ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ 6 ಗಂಟೆಯಿಂದ 8 ಗಂಟೆ ಕೆಲಸ ಮಾಡೋರು. ನನಗೆ ಮಾಹಿತಿ ಕೊಡಿ ನೀವು. ಈಗ ನಮ್ಮ ಸ್ಟಾಫ್ ಕೆಲಸ ಮಾಡಿರೋ ನನಗೆ ಮಾಹಿತಿ ಕೊಡಿ ದಯಮಾಡಿ. ನಿಮ್ ಮಾತಿನ ಸ್ಪಂದಿಸಿಲ್ವಾ? ಹಾ ಅಲ್ವಾ? ಹಿಂದಿನ ದಿನ ಹೇಳಿದ್ರಿ ಬೆಳಗಾಗ ತನಕ ನಾನು JCB ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನಾವು ನಮ್ ಗಮನಕ್ಕೆ ಬರ್ದೇ ಹೋದ್ರೆ ನಾವು ಅಕಸ್ಮಾತ್ ಇದಾಗುತ್ತೆ. ಯಾಕಂದ್ರೆ ಎಲ್ಲಾ ಟೈಮು ನಾವು ಎಲ್ಲಾ ಕಡೆನೂ ಹೋಗಕ್ಕಾಗಲ್ಲ. ನನ್ ಗಮನಕ್ಕೆ ನೀವು ಫೋನ್ ಮಾಡಿ, ನಮ್ ಕಡೆ ಸ್ಟಾಫ್ ಮಾಡಿಲ್ಲ ಅಂದ್ರೆ ನಾನೇ ಕರೆದು ಅವ್ರಿಗೆ ನಾನು ಹೇಳಿ ತಿಳುವಳಿಕೆ ಹೇಳಿ ಹೆಚ್ಚುವರಿ ಸ್ಟಾಫ್ ಆಗಿ ಕೆಲಸ ಮಾಡಿ ನಮ್ಮ ಅನಿಸಿಕೆ ಮತ್ತು ಅಗತ್ಯವಿರುವ ಸಮಸ್ಯೆಗಳನ್ನ ಹೇಳಿದಂತಹ ಎಲ್ಲಾ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಪರಿಹರಿಸಿ ಒಂದು ಅಭಿವೃದ್ಧಿ ಗ್ರಾಮ ಪಂಚಾಯತಿಯನ್ನಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಈ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೋಮಶೇಖರ್, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಚನ್ನಬಸವಣ್ಣ, ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಚೇತನ್ ಕುಮಾರ್, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ರೂಪಾ, ಗ್ರಾಮದ ಮುಖಂಡರು, ತಾಲೂಕು ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿಗಳು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಮ್ಮ ದೇಬೂರು ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ಕೃಷಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿತ್ತು. ನಮ್ಮ ಈ ಸಂಪನ್ಮೂಲ ಅಧಿಕಾರಿಗಳು ಸಹ ಈ ಒಂದು ಸಭೆಗೆ ಆಗಮಿಸಿ ಗ್ರಾಮದಲ್ಲಿ ಗ್ರಾಮಸ್ಥರು, ಸಂಘ ಸಂಸ್ಥೆಯವರು, ಮುಖಂಡರುಗಳು, ಮಾಜಿ ಸದಸ್ಯರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ಎಲ್ಲ ಒಂದು ಕಳೆದ ವರ್ಷದ ಏನು ನಾವು ಅಭಿವೃದ್ಧಿ ಮಾಡಿದ್ದು 15ನೇ ಹಣಕಾಸು ಹಾಗೂ MGNRG ಆ ಎಲ್ಲ ಖರ್ಚು ವೆಚ್ಚಗಳನ್ನ ಓದಿ ಒಪ್ಪಲಾಯಿತು. ಎಲ್ಲ ಕಳೆದ ಒಂದು ವಾರದಿಂದ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಯೋಜಕರು ಸಹ ಎಲ್ಲ ಸ್ಥಳವನ್ನು ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿರ್ತಾರೆ. ಎಲ್ಲವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಸಭೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರ, ಕ್ಲೀನಿಂಗು ಮತ್ತು ಬೀದಿ ದೀಪಗಳ ಬಗ್ಗೆ ಆಕ್ಷೇಪಣೆಗಳು ಮತ್ತು ಕೆಲವೊಂದು ಬೀದಿ ದೀಪಗಳು ದುರಸ್ತಿಪಡಿಸಬೇಕು ಅನ್ನೋ ವಿಚಾರವನ್ನು ಸಾರ್ವಜನಿಕರು ಎತ್ತಿದ್ರು. ಅದನ್ನ ಈ ಮುಂದಿನ ದಿನಗಳಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನಾಳೆಯಿಂದನೇ ಅದಕ್ಕೆ ನಿಯೋಜಿಸಿ ಸೂಕ್ತ ರೀತಿಯಲ್ಲಿ ಸ್ವಚ್ಛತೆ ಮತ್ತು ಬೀದಿ ದೀಪಗಳ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸಭೆಯ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಒಂದು ಸಭೆಗೆ ಗ್ರಾಮಸ್ಥರಿಗೆ